ಬ್ರಿಯೇಟೈನಿಸ್ ಕ್ಯಾಲ್ಕುಲೇಷನ್ನಲ್ಲಿ ಲಾಸ್ಟಿಗೆ ನಾವು ಏನು ಮಾಡಿದ್ವಿ, ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟನ್ನು ಮಾಡಿ, ಅಂದರೆ ಸ್ಕ್ವೇರ್ ರೂಟನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಆ ಸ್ಕ್ವೇರ್ ರೂಟನ್ನು ನಾವು ಎಲ್ಲಿ ಯೂಸ್ ಮಾಡಬೇಕು, ಸೊ ಅಪ್ಲಿಕೇಶನ್ ಆಫ್ ಸ್ಕ್ವೇರ್ ರೂಟ್. ಓಕೆ, ಸೊ ಈಗ ನೀವು ಪೈಥಾಗರಸ್ ಥಿಯರಮನ್ನು ಸ್ಟಡಿ ಮಾಡಿರ್ತೀರ. ಪೈಥಾಗರಸ್ ಥಿಯರಮ್ ನಿಮಗೆ 8th ಸ್ಟ್ಯಾಂಡರ್ಡಲ್ಲಿ ಬಂದಿರುತ್ತೆ. ಸೊ ಈ ಪೈಥಾಗರಸ್ ಥಿಯರಮ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಾಬ್ಲಮ್ಮು ಇಟ್ ಈಸ್ ರಿಲೇಟೆಡ್ ಟು ಸ್ಕ್ವೇರ್ ರೂಟ್. ಅದಕ್ಕೋಸ್ಕರ ಇವತ್ತಿನ ಕ್ಲಾಸಲ್ಲಿ ಈ ಪ್ರಾಬ್ಲಮ್ಮನ್ನು ಸ್ಟಡಿ ಮಾಡೋಣ. ಸೊ ಓಕೆ, ಸೊ ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಇದೆ. ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಅಂತಂದರೆ ಒಂದು ಆ್ಯಂಗಲ್ಲು 90 ಡಿಗ್ರಿ ಇತ್ತು ಅಂತಂದರೆ ಅದನ್ನು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಅಂತ ಕರಿತೀವಿ. ರೈಟ್ ಆ್ಯಂಗಲ್ ಟ್ರ್ಯಾಂಗಲಲ್ಲಿ ಎ ಬಿ ಈಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಇದೆ, ಬಿ ಸಿ ಈಸ್ ಈಕ್ವಲ್ ಟು 25 ಸೆಂಟಿಮೀಟರ್ ಇದೆ. ಕ್ಯಾಲ್ಕುಲೇಟ್ ಎ ಸಿ. ಸೊ ನಾವು ಪೈಥಾಗರಸ್ ಥಿಯರಮನ್ನು ಇಟ್ ಈಸ್ ಓನ್ಲಿ ಅಪ್ಲಿಕೇಬಲ್ ಟು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್. ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ಗೆ ನಾವು ಪೈಥಾಗರಸ್ ಥಿಯರಮನ್ನು ಅಪ್ಲೈ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಹೈಪಾಟಿನಿಯಸ್ ಸ್ಕ್ವಯರ್ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಸೊ ಇದು ಪೈಥಾಗರಸ್ ಥಿಯರಮ್. ಸೊ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಎ ಬಿ ಎಷ್ಟಿದೆ ನಮ್ಮದು, ಎ ಬಿ ಇಸ್ ಈಕ್ವಲ್ ಟು 15 ಇದೆ, ಸೊ 15 ಸ್ಕ್ವಯರ್. ಬಿ ಸಿ ಎಷ್ಟಿದೆ, 25 ಇದೆ, 25 ಸ್ಕ್ವಯರ್. ಸೊ 15 ಸ್ಕ್ವಯರ್ ಅಂದರೆ 15 ಇಂಟು 15 225 ಪ್ಲಸ್ 25 ಇಂಟು 25 625. ಎರಡನ್ನು ಆಡ್ ಮಾಡಿದರೆ 860 ಆಗುತ್ತೆ. ಇದೇನಿದು ಎ ಸಿ ಸ್ಕ್ವಯರ್. ಬಟ್ ನಮಗೆ ಬೇಕಾಗಿರೋದು ಎ ಸಿ ಸ್ಕ್ವಯರ್ ಅಲ್ಲ, ಎ ಸಿ ಬೇಕು. ಸೊ ಎ ಸಿಗೆ ಬೇಕು ಅಂತಂದರೆ 850ಗೆ ಸ್ಕ್ವೇರ್ ರೂಟನ್ನು ಕಂಡುಹಿಡಿಬೇಕು. 850ಗೆ ನೀವು ಸ್ಕ್ವೇರ್ ರೂಟನ್ನು ಕಂಡುಹಿಡಿದ್ರೆ 29.155 ಸೆಂಟಿಮೀಟರ್. ಸೊ ದಿಸ್ ಈಸ್ ದ ಲೆಂತ್ ಆಫ್ ದಿಸ್ ಎಕ್ಸ್. ಎಕ್ಸಿನ ಲೆಂತನ್ನು ಕಂಡುಹಿಡಿಬೇಕು ಅಂದರೆ ನೀವು ಪೈಥಾಗರಸ್ ಥಿಯರಮ್ ಏನು ಹೇಳುತ್ತಪ್ಪ ಅಂತಂದರೆ ಹೈಪಾಟಿನಿಯಸ್ ಸ್ಕ್ವಯರ್. ಹೈಪಾಟಿನಿಯಸ್ ಅಂದರೆ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಸ್ಕ್ವಯರ್. ಅಡ್ಜಸೆಂಟ್ ಅಂದರೆ ಎ ಬಿ ಪ್ಲಸ್ ಆಪೋಸಿಟ್ ಸ್ಕ್ವಯರ್. ಆಪೋಸಿಟ್ ಅಂದರೆ ಬಿ ಸಿ. ಸೊ ಎ ಬಿ ಸ್ಕ್ವಯರನ್ನು ಮತ್ತು ಬಿ ಸಿ ಸ್ಕ್ವಯರನ್ನು ಆಡ್ ಮಾಡಿದಾಗ ನಮಗೆ ಎ ಸಿ ಸ್ಕ್ವಯರ್ ಬರುತ್ತೆ. ದಿಸ್ ಈಸ್ ಎ ಪೈಥಾಗರಸ್ ಥಿಯರಮ್. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ. ವಾಟ್ ಈಸ್ ದ ಸೈಡ್ ಆಫ್ ಬಿ ಸಿ ಇಫ್ ಎ ಸಿ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಎ ಬಿ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಇದೆ. ಎ ಸಿ ಈಸ್ ಈಕ್ವಲ್ ಟು ಕೊಟ್ಟಿಯಾನೆ, ಸರಿ ಎ ಸಿ ಕೊಟ್ಟಿಯಾನೆ 30 ಕೊಟ್ಟಿಯಾನೆ, 30 ಸೆಂಟಿಮೀಟರ್ ಇದೆ. ನೀವೀಗೇನು ಕ್ಯಾಲ್ಕುಲೇಷನ್ ಮಾಡಬೇಕು, ಬಿ ಸಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇದೇ ಪ್ರಾಬ್ಲಮ್ಮನ್ನು ನಿಮಗೆ ಒಂದು ಪೋಲನ್ನು ಕೊಟ್ಬಿಟ್ಟು ಈ ಒಂದು ವೈರೂಪನ್ನು ಕೊಟ್ಬಿಟ್ಟು ವೈರೂಪಿನ ಎಂಡಿಗೂ ಮತ್ತು ಪೋಲ್ಗೂ ಇರ್ತಕ್ಕಂಥ ಡಿಸ್ಟೆನ್ಸನ್ನು ಸಹ ಕೇಳ್ಬೋದು. ಸೇಮ್ ಸಿಮಿಲರ್ ಪ್ರಾಬ್ಲಮ್ ಆಗುತ್ತೆ. ಬಟ್ ಇಲ್ಲಿ ನಾವು ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಕೊಟ್ಟಿರೋದ್ರಿಂದ ಸೊ ಎ ಸಿ ಈಸ್ ಈಕ್ವಲ್ ಟು 30 ಸೆಂಟಿಮೀಟರ್, ಎ ಬಿ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಬಿ ಸಿ. ಸೊ ಬಿ ಸಿ ಹೆಂಗಂದರೆ ಅದೇ ಫಾರ್ಮುಲಾ ಹಾಕ್ಕೋಬೇಕು. ಮತ್ತೂ ಏನು ಹೇಳುತ್ತೆ ನಮ್ಮದು ಪೈಥಾಗರಸ್ ಥಿಯರಮು, ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಇದನ್ನೇ ಸ್ವಲ್ಪ ಈ ಕಡೆ ಸ್ವಲ್ಪ ಫಾರ್ಮುಲಾನ ನಾವು ಕನ್ವರ್ಷನ್ ಮಾಡೋಣ. ಸೊ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಎ ಸಿ ಸ್ಕ್ವಯರ್ ಕೊಟ್ಬಿಟ್ಟಾನೆ ಈ ಸರಿ ಅವನು. ಎ ಸಿ ಎಷ್ಟಿದೆ ನೋಡಿ ಇಲ್ಲಿ 30 ಸ್ಕ್ವಯರ್ ಇದೆ. ಎ ಬಿ ಸ್ಕ್ವಯರ್ ಕೊಟ್ಟಿಯಾನೆ 10 ಸ್ಕ್ವಯರ್ ಇದೆ. ಬಿ ಸಿ ಸ್ಕ್ವಯರ್ ಏನು ಮಾಡಬೇಕು, ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಅದನ್ನು ಹಾಗೆ ಬಿ ಸಿ ಸ್ಕ್ವಯರ್ ಅಂತ ಬರ್ಕೋಣ. ಓಕೆ, ಈಗ ಬಿ ಸಿ ಸ್ಕ್ವಯರ್ ಅಂದರೆ 30 ಸ್ಕ್ವಯರ್, ಎ ಬಿ ಸ್ಕ್ವಯರ್ ಅಂದರೆ 10 ಸ್ಕ್ವಯರ್, ಬಿ ಸಿ ಸ್ಕ್ವಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ 30 ಸ್ಕ್ವಯರ್ ಅಂತಂದರೆ 30 ಇಂಟು 30 900. 10 ಸ್ಕ್ವಯರ್ ಅಂದರೆ 10 ಇಂಟು 10 100 ಪ್ಲಸ್ ಬಿ ಸಿ ಸ್ಕ್ವಯರ್. ಓಕೆ, ಈಗ ಏನು ಮಾಡೋದಂತಂದರೆ ಈ ಬಿ ಸಿ ಸ್ಕ್ವಯರನ್ನು ಇಲ್ಲೇ ಇಟ್ಕೊಂಡು ಈ 100ಅನ್ನು ಈ ಕಡೆಗೆ ಕಳ್ಸೋಣ. ಲೆಫ್ಟ್ ಸೈಡಿಗೆ 100ಅನ್ನು ಕಳಿಸಿದಾಗ ಏನಾಗುತ್ತೆ ಅಂದರೆ
ಈ 100 ಮೈನಸ್ ಆಗುತ್ತೆ. ಆವಾಗ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 900 ಮೈನಸ್ 100 ಇಸ್ ಈಕ್ವಲ್ ಟು 800. ನಮಗೆ ಬಿ ಸಿ ಸ್ಕ್ವೇರ್ ಬೇಡ, ನಮಗೆ ಬೇಕಾಗಿರೋದು ಬಿ ಸಿ ಬೇಕು. ಸೊ ಅದಕ್ಕೆ ಸ್ಕ್ವೇರ್ ರೂಟನ್ನು ಹಚ್ಚಿದಾಗ ಯಾವುದಕ್ಕೆ 800ಗೆ ಸ್ಕ್ವೇರ್ ರೂಟ್ ಮಾಡಿದಾಗ ನೀವು 28.284 ಸೆಂಟಿಮೀಟರ್ ಬರುತ್ತೆ. ದಿಸ್ ಈಸ್ ದ ಲೆಂತ್ ಆಫ್ ಬಿ ಸಿ. ಓಕೆ, ಇದನ್ನು ನೀವು ಮಾಡಿ ನೋಡಿ. ನಿಮಗೆ ಪ್ರಾಬ್ಲಮ್ ಮಾಡುವಾಗ ಏನಾದರೂ ಡೌಟ್ ಬಂತು ಅಂತಂದರೆ ನಮಗೆ ಕಾಲ್ ಮಾಡಿದರೆ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್, ಥರ್ಡ್ ಒನ್. ವಾಟ್ ಈಸ್ ದ ಸೈಡ್ ಆಫ್ ಎ ಬಿ ಇಫ್ ಬಿ ಸಿ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್ ಆ್ಯಂಡ್ ಎ ಸಿ ಈಸ್ ಈಕ್ವಲ್ ಟು 30 ಸೆಂಟಿಮೀಟರ್? ನೋಡಿ, ಇಲ್ಲಿ ಎ ಸಿ ಕೊಟ್ಟಿದ್ದಾನೆ, ಎ ಬಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಬಿ ಸಿಯನ್ನು ಕೊಟ್ಟಿದ್ದಾನೆ. ಸೊ ಮತ್ತು ಅದೇ ಫಾರ್ಮುಲಾನೇ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಇಸ್ ಈಕ್ವಲ್ ಟು 35 ಸ್ಕ್ವೇರ್, ಎ ಬಿ ಗೊತ್ತಿಲ್ಲ, ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 20 ಸ್ಕ್ವೇರ್. ಸೊ 35 ಇಂಟು 35 1225 ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ 20 ಇಂಟು 20 400. ಸೊ ಇವಾಗ ನನಗೆ ಎ ಬಿ ಬೇಕಲ್ಲ, ಈ 400ಅನ್ನು ಲೆಫ್ಟ್ ಸೈಡ್ ಕಳಿಸ್ಬಿಡ್ತೇನೆ. ಆವಾಗ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1225 ಮೈನಸ್ 400. ಅದ್ರಾಗ ಇದನ್ನು ಕಳೆದ್ರೆ ಅಂದರೆ 1225ನಲ್ಲಿ 400 ಕಳೆದ್ರೆ ಎಷ್ಟು ಬಂತು? 825 ಬಂತು. ಇದಕ್ಕೆ ಸ್ಕ್ವೇರ್ ರೂಟನ್ನು ಕಂಡುಹಿಡಿಬೇಕು, ಯಾಕೆಂದರೆ ನಮಗೆ ಬೇಕಾಗಿರೋದು ಎ ಬಿ ಬೇಕಾಗಿರೋದ್ರಿಂದ 825ಗೆ ಸ್ಕ್ವೇರ್ ರೂಟನ್ನು ಕಂಡುಹಿಡಿದ್ರೆ 28.72 ಬರುತ್ತೆ. ದಿಸ್ ಈಸ್ ದ ಲೆಂತ್ ಆಫ್ ಎ ಬಿದು ಲೆಂತ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ಫೋರ್ತ್ ಪ್ರಾಬ್ಲಮ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಸೈಡ್ ಬಿ ಸಿ? ಬಿ ಸಿ ಅಂದರೆ ಮತ್ತೆ ಇದೇ ಕೊಟ್ಟೇನೆ. ಎ ಬಿ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಎ ಸಿ ಈಸ್ ಈಕ್ವಲ್ ಟು 24 ಸೆಂಟಿಮೀಟರ್. ಸೊ ಮತ್ತೆ ಅದೇ ಫಾರ್ಮುಲಾ, ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ 24 ಸ್ಕ್ವೇರ್, ಎ ಬಿ ಸ್ಕ್ವೇರ್ 8 ಸ್ಕ್ವೇರ್, ಬಿ ಸಿ ಸ್ಕ್ವೇರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. 24 ಇಂಟು 24 576, 8 ಇಂಟು 8 64 ಪ್ಲಸ್ ಬಿ ಸಿ ಸ್ಕ್ವೇರ್ ಹಾಗೇ ಇರಲಿ. ನಮಗೀಗ ಬಿ ಸಿ ಸ್ಕ್ವೇರ್ ಬೇಕು ಅಂದರೆ ಈ 64ಅನ್ನು ಲೆಫ್ಟ್ ಸೈಡ್ ಕಳಿಸಿದಾಗ ಮೈನಸ್ 64 ಆಗುತ್ತೆ. ಸೊ 576 ಮೈನಸ್ 64 ಇಸ್ ಈಕ್ವಲ್ ಟು 512. ಸೊ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 512. ನಮಗೆ ಬಿ ಸಿ ಬೇಕು ಅಂದರೆ 512ಗೆ ಸ್ಕ್ವೇರ್ ರೂಟನ್ನು ಹಚ್ಚಿದಾಗ 22.63 ಬರುತ್ತೆ. ದಿಸ್ ಈಸ್ ದ ಲೆಂತ್ ಆಫ್ ಬಿ ಸಿ. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ ಪ್ಲೀಸ್ ಕಾಲ್ ಮೀ ಇಮಿಡಿಯೇಟ್ಲಿ. ಅದೇ ರೀತಿಯಾಗಿ ಇಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಸೈಡ್ ಎ ಬಿ ಈಸ್ ಈಕ್ವಲ್ ಟು 6.45, ಬಿ ಸಿ ಈಸ್ ಈಕ್ವಲ್ ಟು 8.52 ಇದೆ. ಎ ಸಿ ಸ್ಕ್ವೇರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಫಾರ್ಮುಲಾ ಈಸ್ ಸೇಮ್, ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಅಂದರೆ 6.45 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ 8.52 ಸ್ಕ್ವೇರ್. ಎ ಸಿ ಸ್ಕ್ವೇರ್ ಬೇಕಂತಂದರೆ ಈಗ ನಮಗೆ 41 ಅಂದರೆ 6.45 ಇಂಟು 6.45 ಮಾಡಿದರೆ 41.60 ಬರುತ್ತೆ. ಪ್ಲಸ್ 8.52 ಇಂಟು 8.52 ಮಾಡಿದರೆ 72.59 ಬರುತ್ತೆ. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1114.19 ಇವೆರಡು ಆ್ಯಡ್ ಮಾಡಿದಾಗ ನಮಗೀಗ ಎ ಸಿ ಸ್ಕ್ವೇರ್ ಬೇಡ, ಎ ಸಿ ಬೇಕು. ಸ್ಕ್ವೇರ್ ರೂಟ್ ಆಫ್ 114.19 ಮಾಡಿದರೆ 10.69 ಬರುತ್ತೆ. ದಿಸ್ ಈಸ್ ದ ಲೆಂತ್ ಆಫ್ ಎ ಸಿದು ಲೆಂತ್. ನಿಮಗೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ದು ಯಾವುದೇ ಪ್ರಾಬ್ಲಮನ್ನು ಕೊಟ್ಟರು ಸಹ ಪೈಥಾಗರಸ್ ಥಿಯರಮ್ ಹಚ್ಕೊಂಡೇ ಪ್ರಾಬ್ಲಮನ್ನು ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಬೇರೆ ನಿಮಗೆ ಆಪ್ಷನ್ ಇಲ್ಲ. ನೆಕ್ಸ್ಟ್ ಪ್ರಾಬ್ಲಮ್, ಸಿಕ್ಸ್ತ್ ಪ್ರಾಬ್ಲಮ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸೈಡ್ ಎ ಬಿ ಕಂಡುಹಿಡಿಯಬೇಕು. ಬಿ ಸಿ ಕೊಟ್ಟಿಯಾನೆ 3.26, ಎ ಸಿ ಕೊಟ್ಟಿಯಾನೆ 8.24. ಸೊ ಇವಾಗ ಮತ್ತು ಸೇಮ್ ಫಾರ್ಮುಲಾ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಅದೇ ಫಾರ್ಮುಲಾನ ಹಚ್ಕೊಳ್ರಿ.
ಸೊ ಎ ಸಿ ಸ್ಕ್ವಯರ್ 8.24 ಸ್ಕ್ವಯರ್ ಪ್ಲಸ್ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಕೊಟ್ಟಿಯಾನೆ 3.26 ಅಂತ ಇಲ್ಲಿದೆ ನೋಡಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, 8.24 ಇಂಟು 8.24 ಮಾಡಿದರೆ 67.9 ಆಗುತ್ತೆ. ಎ ಬಿ ಸ್ಕ್ವಯರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎ ಬಿ ಸ್ಕ್ವಯರ್, ಇದು ಎ ಬಿ ಅಲ್ಲ, ಪ್ಲಸ್ 3.26 ಇಂಟು 3.26 10.63 ಆಗುತ್ತೆ. ನಮಗೆ ಎ ಬಿ ಸ್ಕ್ವಯರ್ ಬೇಕಾಗಿರೋದ್ರಿಂದ ಈ 10.63ನ ಲೆಫ್ಟ್ ಸೈಡ್ ಕಳಿಸಿದಾಗ ಮೈನಸ್ 10.63 ಆಗುತ್ತೆ. 67.6ಅಲ್ಲಿ 67.9ಅಲ್ಲಿ 10.63 ಕಳೆದ್ರೆ 57.27 ಆಗುತ್ತೆ. ದಿಸ್ ಈಸ್ ಎ ಬಿ ಸ್ಕ್ವಯರ್. ನೆನಪಲ್ಲಿ ಇಟ್ಕೊಂಡಿರಬೇಕು, ಇಲ್ಲಿಗೆ ನಿಲ್ಲಿಸ್ಬಿಡ್ಬಾರ್ದು ಪ್ರಾಬ್ಲಮನ್ನು. ನಮಗೆ ಬೇಕಾಗಿರೋದು ಎ ಬಿ ಸ್ಕ್ವಯರ್ ಅಲ್ಲ, ಎ ಬಿ. ಅದಕ್ಕೆ ಏನು ಮಾಡಬೇಕು, ಎ ಬಿ ಸ್ಕ್ವಯರ್ ವ್ಯಾಲ್ಯೂ ಏನು ಬಂದಿರುತ್ತಲ್ಲ ಅದಕ್ಕೆ ಸ್ಕ್ವೇರ್ ರೂಟನ್ನು ಕಂಡುಹಿಡಿದ್ರೆ ಎ ಬಿ ಬರುತ್ತೆ. ಸೊ ಇದರ ಸ್ಕ್ವೇರ್ ರೂಟನ್ನು ನಾನು ಕ್ಯಾಲ್ಕುಲೇಷನ್ ಹೆಂಗೆ ಮಾಡೋದು ಅಂತ ಹೇಳಿದ್ದೀನಿ. 7.54 ಇಸ್ ದ ಆನ್ಸರ್. ದಿಸ್ ಇಸ್ ದ ಲೆಂತ್ ಆಫ್ ಎ ಬಿ. ನೆಕ್ಸ್ಟು 7th ಪ್ರಾಬ್ಲಮ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಸೈಡ್ ಎ ಬಿ ಇಫ್ ಎ ಸಿ ಈಸ್ ಈಕ್ವಲ್ ಟು 12.5 and BC is equal to 8.5 centimeter. Find AB. AB ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಮತ್ತು ಅದೇ ಫಾರ್ಮುಲಾ ಪೈಥಾಗೊರಸ್ ಥಿಯರಮ್ ಪ್ರಕಾರ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಸೊ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್. ಎ ಸಿ ಸ್ಕ್ವಯರ್ ಅಂದರೆ 12.5 ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ 8.5 ಸ್ಕ್ವಯರ್. So 12.5 into 12.5 is equal to 156.25 plus is equal to AB square plus 8.5 into 8.5 72.25. ಸೊ ಈಗ ನಮಗೆ ಬೇಕಾಗಿರೋದು ಎ ಬಿ ಸ್ಕ್ವಯರ್ ಬೇಕು. ಇದನ್ನು 72.25ನ ಲೆಫ್ಟ್ ಸೈಡ್ ಒಯ್ದಾಗ ಮೈನಸ್ ಆಗುತ್ತೆ. ಸೊ 156.25 ಮೈನಸ್ 72.25 ಎರಡು ಮೈನಸ್ ಮಾಡಿದಾಗ 84 ಬರುತ್ತೆ. ಎ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 84, ದಟ್ ಈಸ್ ಈಕ್ವಲ್ ಟು 9.17 ಸೆಂಟಿಮೀಟರ್. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎ ಬಿ. ಸೊ ಇದೇ ರೀತಿಯಾಗಿ ನಿಮಗೆ ಕೆಲವೊಂದು ಹೋಮ್ವರ್ಕ್ ಪ್ರಾಬ್ಲಮ್ಗಳನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಸಾಲ್ವ್ ಮಾಡಿ, ನಿಮಗೆ ಏನೇ ಡೌಟ್ ಇದ್ರೂ ಇಮಿಡಿಯೇಟಾಗಿ ನನಗೆ ಕಾಲ್ ಮಾಡಿದರೆ ನಾನು ನಿಮಗೆ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ಓಕೆ, ಇಲ್ಲಿಗೆ ನಿಮ್ಮದು ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಚಾಪ್ಟರು ಮುಗಿಯುತ್ತೆ. ನೆಕ್ಸ್ಟ್ ಚಾಪ್ಟರ್ ಈಸ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ವಾಟ್ ಈಸ್ ಎ ರೇಷಿಯೋ? Ratio is a relation between two quantities of the same kind and it is expressed in fraction. ಏನಪ್ಪ ರೇಷಿಯೋ ಅಂದರೆ, ಎರಡು ಕ್ವಾಂಟಿಟಿಗಳ ಮಧ್ಯೆ ಇರತಕ್ಕಂಥ ಸಂಬಂಧವನ್ನು ನಾವು ರೇಷಿಯೋ ಅಂತ ಕರಿತೀವಿ. ಎಕ್ಸಾಂಪಲ್ಲು, ಈಗ ಚಂದ್ರ ಇದ್ದಾನಪ್ಪ, ಅವನು 5 ಅಡಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಲಿಂಗರಾಜ್ ಇದ್ದಾನೆ 10 ಅಡಿ ಇದ್ದಾನೆ ಅಂತ ತಿಳ್ಕೊಳ್ರಿ, ಲೆಂತು. ಸೊ ಅವೆರಡರ ಮಧ್ಯೆ ಇರ್ತಕ್ಕಂಥ ಸಂಬಂಧ, ಅದನ್ನು ನಾವೇನು ಮಾಡ್ತೀವಿ, ಫ್ರಾಕ್ಷನ್ನಲ್ಲಿ ಇಟ್ಟಾಗ ಅವಾಗೇನಾಗುತ್ತೆ, ಅದು 5/10. ಚಂದ್ರ 5 ಅಡಿ ಇದ್ದಾನೆ, ಲಿಂಗರಾಜ್ 10 ಅಡಿ ಇದ್ದಾನೆ. ಅದನ್ನು 5/10 ಮಾಡಿದಾಗ ಡಿವೈಡ್ ಮಾಡಿದರೆ ಎಷ್ಟು ಬರುತ್ತೆ? 1/2 ಬರುತ್ತೆ. 1/2 1/2 ಅಂತ ಅಂದರೆ ಏನಾಗುತ್ತೆ, ಇದು ಚಂದ್ರನ ಹೈಟು 1ರ ಪ್ರಮಾಣದಲ್ಲಿದ್ದರೆ ಲಿಂಗರಾಜಂದು 2ರ ಪ್ರಮಾಣದಲ್ಲಿರುತ್ತೆ. ಸೊ ಅವೊಂದು 5 ಅಡಿ ಇದ್ದರೆ ಇವೊಂದು 10 ಅಡಿ ಹೈಟ್ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಅದನ್ನು ನಾವೇನಂತ ಬರಿತೀವಿ, 1:2 ಅಂತ ಬರಿತೀವಿ. ಈಗ ಚಂದ್ರಂದು ಹೈಟು 5 ಸೆಂಟಿಮೀಟ್ರ್ 5 ಫುಟ್ ಇತ್ತು ಅಂತಂದರೆ ಲಿಂಗರಾಜಂದು 10 ಫುಟ್ ಇರುತ್ತೆ. 1:2. ಇವನು 1 ಪ್ರಮಾಣದಲ್ಲಿದ್ದರೆ ಒಂದು 2 ಪ್ರಮಾಣದಲ್ಲಿರುತ್ತೆ, ಡಬಲ್. ಇವ್ಗೆ 5 ಇದ್ದರೆ ಒಂದು 10, ಇವನು 3 ಇದ್ದರೆ ಒಂದು 6, ಇವ್ನು 4 ಇದ್ದರೆ ಒಂದು 8. ಈ ರೀತಿಯಾಗಿ ಒಂದೇ ಕ್ವಾಂಟಿಟಿನ ಸಂಬಂಧವನ್ನು ತಿಳಿಸ್ತಕ್ಕಂಥದ್ದಕ್ಕೆ ನಾವು ರೇಷಿಯೋ ಅಂತ ಕರಿತೀವಿ. ಅದನ್ನು ನಾವು ಫ್ರಾಕ್ಷನ್ನಲ್ಲಿ ಇಡ್ತೀವಿ. ನೆಕ್ಸ್ಟು ಪ್ರಪೋರ್ಷನ್.
ಪ್ರಪೋರ್ಷನ್ ಅಂದರೆ ಏನಪ್ಪ ಅಂತಂದರೆ ಇಟ್ ಈಸ್ ದ ಈಕ್ವಾಲಿಟಿ ಬಿಟ್ವೀನ್ ದ ರೇಷೋ. ಎಕ್ಸಾಂಪಲ್ಲು A:B ಈಸ್ ಎ ರೇಷೋ ಆ್ಯಂಡ್ C:D is another ratio. Both ratios are equal. Then A:B is equal to C:D. ಈಗ 2 ರೇಷೋ ಮತ್ತು 2 ರೇಷೋ. ಈಗ ರಾಮ ಮತ್ತು ಶ್ಯಾಮ ಮತ್ತು ಕಿರಣ ಮತ್ತು ಕುಮಾರ 4 ಜನ ಇದ್ದಾರೆ ಇಲ್ಲಿ. ಸೊ ಇವನ ರೇಷೋ ಮತ್ತು ಇವನ ಹೈಟಿನ ರೇಷೋ, ಇವನ C ಹೈಟ್ ರೇಷೋ ಮತ್ತು D ಹೈಟ್ ರೇಷೋ ಇವೆರಡೂ ಸಹ ಈಕ್ವಲ್ ಆಗಿದ್ದಾವೆ. ಅವುಗಳ ಸಂಬಂಧವನ್ನು ಈಕ್ವಾಲಿಟಿ ಏನಿದೆ ಅನ್ನೋದನ್ನು ತಿಳಿಸ್ತಕ್ಕಂಥದ್ದಕ್ಕೆ ನಾವು ಪ್ರಪೋರ್ಷನ್, ಇವಂದೆಷ್ಟು ಪ್ರಪೋರ್ಷನ್ನಲ್ಲಿದೆ, ಇವಂದೆಷ್ಟು ಪ್ರಪೋರ್ಷನ್ ಇದೆ. ಸೊ ಇದನ್ನು ನಾವು ಹೆಂಗೆ ಬರೆಯುವಾಗ 4 ಜನ ಇರೋದ್ರಿಂದ A:B is equal to C:D. ಅದನ್ನು ನಾವು ಫ್ರಾಕ್ಷನ್ನಾಗಿ ನಮೂದನೆ ಮಾಡಬೇಕಂದ್ರೆ A/B is equal to C/D. ಈ ರೀತಿಯಾಗಿ ನಾವು ಬರಿತೀವಿ. ಈಗ ಪ್ರಪೋರ್ಷನ್ ಫಂಡಮೆಂಟಲ್ಸ್. ಈಗ A/B is equal to C/D ಅಂದರೆ A:B is equal to C:D ಆದಾಗ A/B is equal to C/D ಇದ್ದೇ ಇರುತ್ತೆ. ಸೊ ಅವಾಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ, A/D is equal to B/C. ಇದನ್ನು ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಿಮ್ದು ಯಾಕೆ ಅಂತಂದರೆ A:B is equal to C:D ಇರೋದ್ರಿಂದ A/B is equal to C/D ಇರೋದ್ರಿಂದ ಸೊ AD is equal to BC ಇದ್ದೇ ಇರಬೇಕು. ಓಕೆ, ನೆಕ್ಸ್ಟು ಈಗ A/C is equal to B/D ಇವು ಸಹ ಈಕ್ವಲ್ ಆಗಿರುತ್ತೆ. ಅದೇ ರೀತಿಯಾಗಿ B/A is equal to D/C ಇದು ಸಹ ಈಕ್ವಲ್ ಆಗಿರುತ್ತೆ. ನೆಕ್ಸ್ಟ್ ಇದನ್ನು ನಾವು A+B/B is equal to C+D/C ಇದೇ ರೀತಿಯಾಗಿ ಸಹ ನಾವು ಬರೀಬೋದು. ಇಲ್ಲ ಅಂದರೆ A+B/A is equal to C+D/C ಈ ರೀತಿಯಾಗೂ ಸಹ ನಾವು ಇವ ರೇಷಿಯೋಗಳನ್ನು ಪ್ರಪೋರ್ಷನನ್ನು ಬರೀಬೋದು. ಅದೇ ರೀತಿಯಾಗಿ A-B/B is equal to C-D/D ಈ ರೀತಿಯಾಗಿ ಬರೀಬೋದು. A+B/B+D is equal to A/C that is equal to C/D. ಇವೆಲ್ಲವೂ ಸಹ ಫಂಡಮೆಂಟಲ್ಸ್ ಆಫ್ ಪ್ರಪೋರ್ಷನ್ನಿನ ಫಂಡಮೆಂಟಲ್ಗಳು. ಇಫ್ A:B is equal to C:D ಆಗಿತ್ತು ಅಂತಂದರೆ ಇವೆಲ್ಲವೂ ಸಹ ಪ್ರಪೋರ್ಷನ್ನಲ್ಲಿ ಅನ್ವಯಿಸುತ್ತೆ. ಇವೆಲ್ಲವೂ ಸಹ ಫಾರ್ಮುಲಾಗಳು ಅದಕ್ಕೆ ಅನ್ವಯಿಸುತ್ತೆ. ಇದನ್ನೇ ನಾವು ನಂಬರಿಂಗ್ ಸಿಸ್ಟಮಲ್ಲಿ ಬರೆದಾಗ ನಂಬರಿಂಗ್ ಸಿಸ್ಟಮು A ಜಾಗದಲ್ಲಿ 3 ಹಾಕಿದ್ದೀನಿ, B ಜಾಗದಲ್ಲಿ 4 ಹಾಕಿದ್ದೀನಿ. 3:4 is equal to C ಜಾಗದಾಗೆ 6 ಇದೆ, D ಜಾಗದಾಗೆ 8 ಇದೆ. A:B is equal to C:D. ಸೊ ಈಗ A ಜಾಗದಾಗ ಏನಿದೆ 3, A/B is equal to C/D. ಅದೇ ಥರ 3/4 is equal to 6/8. ಇಲ್ಲೇನು ಅನ್ನೋನ್ ಕ್ವಾಂಟಿಟಿ ಇದೆಯೋ ಅದನ್ನೇ ನಾವಿಲ್ಲಿ ನಂಬರಿನ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಓಕೆ, ಇದನ್ನು ಈಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಲ್ಲಿ ಹೆಂಗೆ ಮಾಡಿದ್ವಿ ನೋಡಿ, AD is equal to BC ಅಂತ ಬರೆದ್ವಲ್ಲ, ಅದೇನೇ ಇಲ್ಲಿ ಏನು ಮಾಡಿದ್ವಿ 3 × 8 is equal to 6 × 4. ಓಕೆ, ಈಗ 8 3 24, 6 4 24 ನೋಡಿ, 2 ಈಕ್ವಲ್ ಬಂತಾ. ಅದೇ ರೀತಿಯಾಗಿ 3/6 is equal to 4/8. 3/6 ಮಾಡಿದ್ರೂ 1/2ನೇ ಬರುತ್ತೆ, 4/8 ಮಾಡಿದ್ರೂ 1/2ನೇ ಬರುತ್ತೆ. ನೋಡಿರಿ, ಎಲ್ಲ ರೇಷಿಯೋಗಳು ಸೇಮ್ ಇದೆ. ಅದೇ ರೀತಿಯಾಗಿ ನೀವು ಇದನ್ನು ಸಹ ಬರಿಬೋದು. 4/3 is equal to 8/6. ಇದನ್ನು ನೀವು ಡಿವೈಡ್ ಮಾಡಿದಾಗ ಸೇಮ್ ಬರುತ್ತೆ. ಅದೇ ರೀತಿಯಾಗಿ 3 + 4 / 4 ಮಾಡಿ, ಅಲ್ಲಿಗೆ 7/4 ಆಗುತ್ತೆ. ಅದೇ ರೀತಿಯಾಗಿ 6/8 ಅಂದರೆ 14/8 ಇದನ್ನು ಮಾಡಿದಾಗೂ ಸಹ ಸೇಮ್ ಆನ್ಸರೇ ಬರುತ್ತೆ. ಅದೇ ರೀತಿಯಾಗಿ 3 - 4 / 4 is equal to 1/4. ಇಲ್ಲಿ 2/8 ಬರುತ್ತೆ, ಅದನ್ನು ಸಿಂಪ್ಲಿಫೈ ಮಾಡಿದಾಗ 1/4 ಬರುತ್ತೆ. ಓಕೆ, ಇಲ್ಲಿ 3 + 6 is equal to 9, 4 + 8 is equal to 12.
ಮತ್ತು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? 1/3/4ನೇ ಬರುತ್ತೆ. ಓಕೆ, ಸೊ ದ ರಿಲೇಷನ್ ಬಿಟ್ವೀನ್ two quantities of the same kind is called ratio, and the equality between the two ratio is called proportion. This is the definition of ratio and proportion. ಈಗ ಇದ್ರ ಮೇಲೆ ಒಂದು ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ, ನೋಡೋಣ ಏನು ಕೊಟ್ಟಿದ್ದಾರೆ. ಎ ಸ್ಟೀಲ್ ಪ್ಲೇಟ್ 800 into 1400 mm is to be drawn to a scale of 1:20. What will be the length in figure 1? ಈಗ ಒಂದು MS ಪ್ಲೇಟ್ ಇದೆ, ಇದು ಸ್ಟೀಲ್ ಪ್ಲೇಟ್ ಇದೆ. ಸ್ಟೀಲ್ ಪ್ಲೇಟ್ ಏನು ಮಾಡಿದಾನಪ್ಪ ಅಂದರೆ ಲೆಂತು 1400 mm ಇದೆ, ವಿಡ್ತು 800 mm ಇದೆ. ಈ 800 mm ಮತ್ತು 1400 mm ನೀವು ಡ್ರಾಯಿಂಗ್ ಶೀಟಲ್ಲಿ ಹಾಕಿದರೆ ಸಿಕ್ಕಾಪಟ್ಟಿ ದೊಡ್ಡದಾಗುತ್ತೆ. ಅದಕ್ಕೇನು ಮಾಡಬೇಕು, ನಾವು ಸಣ್ಣದಾಗಿ ಒಂದು ಸ್ಟ್ಯಾಂಡರ್ಡ್ ಸ್ಕೇಲಲ್ಲಿ ಹಾಕಬೇಕು. ಸೊ ಆ ಸ್ಟ್ಯಾಂಡರ್ಡ್ ಸ್ಕೇಲಲ್ಲಿ ಹಾಕಬೇಕು ಅಂತಂದರೆ ಏನು ಮಾಡ್ತೀವಿ, ಒಂದು ಸ್ಕೇಲನ್ನು ತೊಗೊತೀವಿ. ಯಾವ ಸ್ಕೇಲನ್ನು ತೊಗೊತೀವಿ? 1:20. 1:20ಯ ಪ್ರಮಾಣದಲ್ಲಿ ಈ ಒಂದು ಸ್ಕೇಲ್ಗೆ ಅನುಗುಣವಾಗಿ ನಾವು ಈ ಡಯಾಗ್ರಾಮನ್ನು ಹಾಕಬೇಕಾಗುತ್ತೆ. ಸೊ ರಿಡಕ್ಷನ್ ಸ್ಕೇಲ್ ಎಷ್ಟು ಬಂತು ಈಗ ನಮ್ಮದು? 1:20. 1/20 ಬಂತು. ಹಾಗಾದರೆ ಇದ್ರ ವಿಡ್ತು 1/20 ಅಂತ ಅಂದರೆ ನಾನು ಎಷ್ಟು ಹಾಕ್ಬೇಕು ಡ್ರಾಯಿಂಗಲ್ಲಿ? ವಿಡ್ತನ್ನು ಎಷ್ಟು ಹಾಕಬೇಕು ಅಂತಂದರೆ, ಸೊ ಬಿ ಈಸ್ ರೆಡ್ಯೂಸ್ಡ್ ಫ್ರಮ್ 800 to ಅಂದರೆ 1/20 into 800 that is equal to 40 mm. ಸೊ ಈ ಒಂದು ವಿಡ್ತ್ ಏನಿದೆಯಲ್ಲ ಇದನ್ನು ನಾನು 40 mm ಹಾಕಬೇಕು. ಲೆಂತನ್ನು ಎಷ್ಟು ಹಾಕಬೇಕು? ಲೆಂತ್ ಆ್ಯಕ್ಚುಲಿ ಎಷ್ಟಿದೆ ನಿಮ್ಮದು? 1400 ಇದೆ. ಅದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ನಾನು? 1:20ನಲ್ಲಿ ಹಾಕಬೇಕು. ಸೊ 1400 into 1/20. ಸೊ ಡಿವೈಡ್ ಮಾಡಿದರೆ 70 mm ಬರುತ್ತೆ. ಸೊ ಇದನ್ನು ನಾವು ಈಸಿಯಾಗಿ ಹಾಕ್ಬಿಡ್ಬೋದು, 40 mm ಮತ್ತು 70 mm. ಸೊ ಅದಕ್ಕೋಸ್ಕರ ನಾವು ಈ ಒಂದು ರೇಷಿಯೋ ಆ್ಯಂಡ್ ಪ್ರಪೋರ್ಷನನ್ನು ಕಲಿಬೇಕಾಗುತ್ತೆ. ಓಕೆ, ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ ಇದೆ. ಫೈಂಡ್ ದ ನಂಬರ್ ಆಫ್ ಟೀತ್ ಆಫ್ ಲಾರ್ಜರ್ ಗೇರ್ ಇನ್ ದ ಗೇರ್ ಟ್ರಾನ್ಸ್ಮಿಷನ್ ಶೋನ್ ಇನ್ ದ ಫಿಗರ್. ಸೊ ಇಲ್ಲೊಂದು ಫಿಗರ್ ಕೊಟ್ಟಿಯಾನೆ. ಇಲ್ಲಿ ಒಂದು ಸಣ್ಣ ಗೇರ್ ಇದೆ, ಇಲ್ಲಿ ಒಂದು ದೊಡ್ಡ ಗೇರ್ ಇದೆ. ಸಣ್ಣ ಗೇರದು ಎಷ್ಟು ಟೀತ್ ಇದೆ? 24 ಟೀತ್ ಇದೆ. ಅದು ಎಷ್ಟು RPM ಇದೆ? ರೆವಲ್ಯೂಷನ್ ಪರ್ ಮಿನಿಟ್. ಎಷ್ಟು ಸ್ಪೀಡಲ್ಲಿ ತಿರುಗ್ತಾ ಇದೆ ಅದು? 400 ರೆವಲ್ಯೂಷನ್ ಪರ್ ಮಿನಿಟಲ್ಲಿ ತಿರುಗ್ತಾ ಇದೆ. ಇನ್ನೊಂದು ದೊಡ್ಡ ಗೇರನ್ನು ಅದಕ್ಕೆ ಅಟ್ಯಾಚ್ ಮಾಡಿದ್ದಾರೆ. ಅದು 300 ರೆವಲ್ಯೂಷನ್ನಲ್ಲಿ ತಿರುಗಬೇಕು ಅಂತಂದರೆ ಅದಕ್ಕೆ ಎಷ್ಟು ಟೀತ್ ಇರಬೇಕು? ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೆ ನಾವೀಗ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಒಂದು ರಿಲೇಷನನ್ನು ತೊಗೊಳ್ಳೋಣ. ಸೊ ಈಗ ಸ್ಪೀಡ್ ರೇಷಿಯೋ ಬರ್ರಿ. ಒಂದು 400 ಇದೆ, ಇನ್ನೊಂದು 300 ಇದೆ. ಓಕೆ ನೋಡಿರಿ, ಒಂದು ಇದು 400 ಇದೆ, ಇದು 300 ಇದೆ. ಇದು ಸ್ಪೀಡಿನ ರೇಷಿಯೋ. ಓಕೆ, ನೆಕ್ಸ್ಟು ಟೀತಿನ ರೇಷಿಯೋ. ಟೀತ್ ಎಷ್ಟಿದೆ? ಒಂದ್ರದ್ದು 24 ಟೀತ್ ಇದೆ, ಇನ್ನೊಂದ್ರದ್ದು ಟೀತು ದೊಡ್ಡ ಗೇರಿಂದು ಟೀತು ಗೊತ್ತಿಲ್ಲ. ಸೊ ಅದನ್ನು 24:T ಅಂತ ಬರ್ಕೊಳ್ರಿ. ಸೊ ಇವಾಗ ಇದನ್ನು ರೇಷಿಯೋ ಆಗಿ ನಾವು ಕನ್ವರ್ಷನ್ ಮಾಡಿದಾಗ 400:300, 400/300 is equal to 24:T. ಅದನ್ನು ನಾವು T/24 ಅಂತ ಬರ್ಕೊಂಡ್ವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 400 into 24 is equal to 300 into T ಬರುತ್ತೆ. ಸೊ T ಬೇಕು ಅಂತಂದರೆ 24 into 400 / 300. ಅದನ್ನು ನಾವು ಡಿವೈಡ್ ಮಾಡಿದಾಗ 32 ಬರುತ್ತೆ. ದಿಸ್ ಈಸ್ ದ ನಂಬರ್ ಆಫ್ ಟೀತ್ ಪ್ರೆಸೆಂಟ್ ಇನ್ ದ ಪಿಗ್ಗರ್ ಗೇರ್ ವೀಲ್. ನೆಕ್ಸ್ಟು ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಇದು ಭಾಳ ಸಲ ನಿಮಗೆ ಎಕ್ಸಾಮಿನೇಷನ್ ಕೇಳಿರ್ತಾನೆ. ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಾದರೂ ಸಹ ಇದನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. A:B is equal to 2:3, B:C is equal to 4:5.
ಸೊ ಇಲ್ಲಿ ಎರಡು ರೇಷಿಯೋಗಳನ್ನು ಕೊಟ್ಟಿದ್ದಾನೆ. ಒಂದು A:B = 2:3, B:C = 4:5. ಸೊ ಇವಾಗ ನಾವೇನು ಮಾಡಬೇಕು, A:B:C, A ಎಷ್ಟಾಗುತ್ತೆ, B ಎಷ್ಟಾಗುತ್ತೆ, C ಎಷ್ಟಾಗುತ್ತೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈ ವ್ಯಾಲ್ಯೂವನ್ನು ನೀವು ನೋಡಿದಾಗ A ವ್ಯಾಲ್ಯೂ 2 ಇದೆ, ಇಲ್ಲಿ B ವ್ಯಾಲ್ಯೂ 3, ಇಲ್ಲಿ B ವ್ಯಾಲ್ಯೂ 4 ಇದೆ, C ವ್ಯಾಲ್ಯೂ 5 ಇದೆ. ಸೊ ಏನಾಯ್ತು ಅಂತಂದ್ರೆ ಇಲ್ಲಿ ಬಿನ ಡಬಲ್ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾನೆ. ಸೊ ಡಬಲ್ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ಅದನ್ನು ನಾವು ಸಿಂಗಲ್ ಆಗಿ ಕನ್ವರ್ಷನ್ ಮಾಡಿದರೆ A:B:C ಅನ್ನೋದನ್ನು ಬರಿಬೋದು. ಸೊ ಅದಕ್ಕೆ ಏನು ಮಾಡ್ತೀನಿ ನಾನೀಗ, A:B ಅಂತಕ್ಕಂಥದ್ದನ್ನು ಮಲ್ಟಿಪ್ಲೈಡ್ ಬೈ 4 ಮಾಡ್ತೀನಿ. 4 ಮಾಡಿದಾಗ ಏನಾಗುತ್ತೆ, 2:3 ಇದ್ದಿದ್ದು 4ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದರೆ 4 2 8, 4 3 12. ಸೊ 8:12 ಆಯಿತು. B:C ಇದನ್ನು 3ನಿಂದ ಮಲ್ಟಿಪ್ಲಿಕೇಶನ್ ಮಾಡಿದರೆ 3 4 12, 3 5 15. ಸೊ ಇವಾಗ ನೋಡಿರಿ, A:B, B ಜಾಗದಾಗಿ 12 ಇದೆ, ಇಲ್ಲೂ ಸಹ B ಜಾಗದಾಗೆ 12 ಇದೆ. ಓಕೆ, ಈಗ ಏನಾಯಿತು, B ವ್ಯಾಲ್ಯೂವನ್ನು ನಾವು ಸೇವ್ ಮಾಡ್ಕೋಬೇಕು. ನಾವು ಮಲ್ಟಿಪ್ಲಿಕೇಶನ್ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಅಂದರೆ, ಯಾವುದನ್ನು ಡಬಲ್ ರೇಷೋ ಕೊಟ್ಟಿರ್ತಾನೋ ಅದನ್ನು ನಾವು ಈಕ್ವಲ್ ಮಾಡ್ಕೋಬೇಕು. ಈಕ್ವಲ್ ಮಾಡ್ಕೊಳ್ಬೇಕು ಅಂತಂದರೆ ಯಾವ ನಂಬರಿಂದ ಮಲ್ಟಿಪ್ಲಿಕೇಶನ್ ಮಾಡಬೇಕೋ ಆ ನಂಬರನ್ನು ನಾವು ಮೆಂಟಲಿ ಜಡ್ಜ್ ಮಾಡಬೇಕು. ಸೊ ಇವಾಗ ನಮಗೆ B 12 ಬಂತಾ, ಸೊ A 8 ಬಂತು, B 12 ಬಂತು, C 15 ಬಂತು. ಸೊ A:B:C = 8:12:15. ಇದು ಭಾಳ ಇಂಪಾರ್ಟೆಂಟು. ನಿಮಗೆ ಇದರಲ್ಲಿ ಮತ್ತೆ ಏನಾದರೂ ಡೌಟ್ ಬಂತು ಅಂತಂದರೆ ನಾನು ನಿನಗೆ ಫೋನ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲೊಂದು ಕೆಲವೊಂದು ಹೋಮ್ವರ್ಕ್ ಪ್ರಾಬ್ಲಮ್ಗಳನ್ನು ಕೊಟ್ಟಿದ್ದಾರೆ, ಇದನ್ನು ಟ್ರೈ ಮಾಡಿ. ನಿಮಗೆ ಬರಲಿಲ್ಲ ಅಂತ ಅಂದರೆ ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ ನಾನು ಹೇಳ್ತೀನಿ. ನೀವು ಬರದೇ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಓಕೆ, ನೀವು ಟ್ರೈ ಮಾಡಲಿಲ್ಲ ಅಂತಂದರೆ ಯಾವುದೂ ಬರಲ್ಲ. ಸೊ ಓಕೆ, ಟ್ರೈ ಮಾಡಿ. ಮೇಲ್ಗಡೆ ಇರ್ತಕ್ಕಂಥ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟಲ್ಲೂ ಸಹ ಹೋಮ್ವರ್ಕ್ ಇದೆ, ಮತ್ತು ರೇಷಿಯೋ ಆ್ಯಂಡ್ ಪ್ರಪೋರ್ಷನಲ್ಲೂ ಸಹ ಹೋಮ್ವರ್ಕ್ ಕೊಟ್ಟಿದ್ದಾನೆ. ಎರಡನ್ನೂ ಸಹ ಟ್ರೈ ಮಾಡಿ, ಪ್ರಯತ್ನ ಮಾಡಿ. ಬರದಿದ್ದ ಪಕ್ಷದಲ್ಲಿ ನನಗೆ ಫೋನ್ ಮಾಡಿ, ನಾನು ಆನ್ಲೈನಲ್ಲಿ ನಿಮಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಸೊ ಇವತ್ತಿಗೆ ಈ ಕ್ಯಾಲ್ಕುಲೇಷನ್ ಚಾಪ್ಟ್ರನ್ನು ಇವತ್ತು ಮುಗಿಸ್ತಾ ಇದೆ. ಥ್ಯಾಂಕ್ ಯು.